Hello, welcome to all. Welcome to session 6 of Strategic Management and Organizational Behavior. Myself, Pradeep. In the previous session, that is session 5, we have discussed about analysis of goals and objectives. ಇಂದಿನ ಸೆಷನ್ ಅಲ್ಲಿ ಗುರಿಗಳು ಮತ್ತು ಧ್ಯೇಯೋದ್ದೇಶಗಳ ಬಗ್ಗೆ ನಾವು ಒಂದಷ್ಟು ತಿಳ್ಕೊಂಡಿದ್ವಿ. ಇಂದಿನ ಈ ಸೆಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ difference between goals and objectives, that is goals versus objectives. Here we know that technically there is a difference, or literature wise ಹೋಗೋದಾದ್ರೆ ಗೋಲ್ ಮತ್ತು objectives ಗೆ ಒಂದಷ್ಟು ಡಿಫರೆನ್ಸ್ ಇದೆ, ಅದೆರಡು ಒಂದೇ ಅಲ್ಲ. ಬಟ್ ಹೆಚ್ಚಿನ ಸಲ ನಾವು ಸಾಮಾನ್ಯವಾಗಿ ಇದನ್ನ ಇಂಟರ್ಚೇಂಜಬಲ್ ವರ್ಡ್ ಆಗಿ ಬಳಸ್ತೇವೆ. ಬಟ್ ಆಕ್ಚುಲಿ ವೆನ್ ಯು ಗೆಟ್ ಇನ್ ಟು ಟೆಕ್ನಿಕಾಲಿಟೀಸ್ ಆಫ್ ದಿಸ್, ಯು ಕಮ್ ಟು ನೋ ದಟ್ ದಿಸ್ ಆರ್ ಆಲ್ ಡಿಫರೆಂಟ್. ನಾವು ಈ ಗೋಲಿಗೂ ಮತ್ತು ಆಬ್ಜೆಕ್ಟಿವ್ಸ್ ಇರುವಂತ ಡಿಫ್ರೆನ್ಸಸ್ ಏನು ಅಂತ ನೀವು ನೋಡೋದಾದ್ರೆ, ಅದಕ್ಕಿಂತ ಆ ಸಬ್ಜೆಕ್ಟ್ ಮ್ಯಾಟರ್ ಡಿಸ್ಕಸ್ ಮಾಡೋ ಮುಂಚೆ ಐ ವಾಂಟ್ ಯು ಟು ಟೇಕ್ ಸಮ್ ಎಕ್ಸಾಂಪಲ್ಸ್ ರಿಲೇಟೆಡ್. ಯು ಆಲ್ ನೋ ದ್ಯಾಟ್ ಈಗ ಗೋಲ್, ಈ ಫುಟ್ಬಾಲ್ ಗೋಲ್ನ ಎಕ್ಸಾಂಪಲ್ ಅನ್ನು ತಗೊಳ್ಳೋಣ ನಾವು. ಸ್ಕೋರಿಂಗ್ ಎ ಗೋಲ್ ಇಸ್ ಎ ಗೋಲ್. ಫುಟ್ಬಾಲ್ ಅಲ್ಲಿ ಗೋಲ್ ಏನಂತ ಹೇಳಿದ್ರೆ ಗೋಲ್ ಅನ್ನು ಸ್ಕೋರ್ ಮಾಡು ಅಂತ ಅನ್ಕೋ. Okay, that is the point. Time being, I am taking a very simple example. And objective ಏನು ಅಂತ ಹೇಳಿದ್ರೆ, ಯಾವ ತಂಡಕ್ಕೆ ಬಾಲಲ್ಲಿ ಗೋಲ್ ಅನ್ನ ಸ್ಕೋರ್ ಮಾಡಬೇಕು ಅನ್ನುವಂತ ಗೋಲ್ ಇರುತ್ತೋ ಆ ತಂಡ ಒಂದಷ್ಟು ಸಣ್ಣ ಸಣ್ಣ ಟಾಸ್ಕ್ ಗಳನ್ನು ಮಾಡಬೇಕಾಗುತ್ತೆ ಅದನ್ನ ಅಚೀವ್ ಮಾಡಬೇಕಾದ್ರೆ. ಇಲ್ಲಿ ನೋಡಿ, ಒಂದು ವಿ ಕ್ಯಾನ್ ಟೇಕ್ ಎಕ್ಸಾಂಪಲ್. ಸಿ ಹಿಯರ್ ವಿ ಹ್ಯಾವ್ ದ 4 players of blue jersey and here is 1 player of blue jersey and other 2 players. Now this player has to pass the ball towards these four players so as to score a goal, because ಇಲ್ಲಿಂದ ಬಾಲ್ ಪಾಸ್ ಆಗಿ ಇಲ್ಲಿ ಬಂದಾಗ ಇವ್ರು ಯಾರಾದ್ರೂ ಅದನ್ನು ತಗೊಂಡು ಗೋಲು ಪೆಟ್ಟಿಗೆ ಹಾಕ್ಬೋದು, ಆ ಚಾನ್ಸಸ್ ಇದೆ. ಸೊ ಈ ಕೆಲಸ ಇದೆ ಅಲ್ಲ, ಬಾಲ್ ಅನ್ನ ಇಲ್ಲಿಂದ ಮೂವ್ ಮಾಡಿ ಇಲ್ಲಿಗೆ ತಲುಪಿಸುವಂತ ಆ ಟಾಸ್ಕ್ ಇದೆ ಅಲ್ಲ, ಅದನ್ನು ನಾವು ಆಬ್ಜೆಕ್ಟಿವ್ ಅಂತ ಕರಿಬಹುದು. ಇನ್ ಸಿಂಪಲ್ ಆಗಿ ಐ ಆಮ್ ಮೇಕಿಂಗ್ ಯು ಟು ಅಂಡರ್ಸ್ಟ್ಯಾಂಡ್ ಇನ್ ಸಿಂಪಲ್ ವೇ. And then at scoring the goal, ಫುಟ್ಬಾಲ್ ಅಲ್ಲಿ ಸ್ಕೋರ್ ಮಾಡುವಂಥದ್ದು, ಗೋಲ್ ಪೋಸ್ಟ್ ಒಳಗೆ ಬಾಲ್ ಹಾಕುವಂಥದ್ದು ಮೂಲವಾದಂಥ ಒಂದು ಗುರಿ. ಆ ಗುರಿಯನ್ನ ಸಾಧ್ಯ ಆಗಿಸ್ಬೇಕಾದ್ರೆ ಇಲ್ಲಿಂದ ಬಾಲ್, ಇದು ಒಂದು ಟಾಸ್ಕ್ ನಾನು ಹೇಳ್ತಾ ಇರೋಂಥದ್ದು. ಒಂದು ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ ಇಲ್ಲಿಂದ ಬಾಲ್ ಅನ್ನ ಇಲ್ಲಿಗೆ ಹಾಕ್ಬೇಕು, ಅದ ನಂತರ ಅದು ಇಲ್ಲಿಂದ ಗೋಲ್ ಪೋಸ್ಟ್ ಒಳಗೆ ಆವಾಗ ಗೋಲ್ ರೀಚ್ ಆಗುತ್ತೆ. ಸೊ ಇದನ್ನ, ಈ ಟಾಸ್ಕ್ ಗಳೇನು ಮಾಡ್ತಾರೆ ಪ್ಲೇಯರ್ಸ್, ಅದನ್ನು ವಿ ಕ್ಯಾನ್ ಕನ್ಸಿಡರ್ ಆಸ್ ಅನ್ ಆಬ್ಜೆಕ್ಟಿವ್. ಹಿಯರ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಗೋಲ್ ಅಂಡ್ ಆಬ್ಜೆಕ್ಟಿವ್ ಇನ್ ವೆರಿ ವೆರಿ ಸಿಂಪಲ್, ಅಥವಾ ತುಂಬಾ ಅದನ್ನ ಜನರಲೈಸ್ಡ್ ವೇಲಿ ಟ್ರೈ ಮಾಡಿದ್ದೇವೆ ಅಷ್ಟೇ. I can take another example. I hope you will get the clarity then. See, I want to get into an IIMA, that is Indian Institute of Management, Ahmedabad. ನಿಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ಗೆ ಹೋಗಿ ನಿಮ್ಮ ಹೈಯರ್ ಸ್ಟಡೀಸ್ ಅನ್ನು ಮಾಡಬೇಕು ಅನ್ನುವಂತ ಒಂದು ಗುರಿ ಇದೆ, ಗೋಲ್ ಇದೆ ಅಂತ. ಅದನ್ನ ಆಸೆ ಅಂತ ಕರಿಬಹುದು, ನೀವು ಕನಸು ಅಂತ ಕರಿಬಹುದು, ಬಟ್ ಇಲ್ಲಿ ನಾವು ಅದನ್ನ ಗುರಿ, ಆ ಗೋಲ್ ಅಂತ ಕರೆಯೋಣ. ಓಕೆ, ಈಗ ಆ ಗೋಲ್ ರೀಚ್ ಆಗ್ಬೇಕಾದ್ರೆ ನಿಮ್ಗೆ ಗೊತ್ತಿದೆ, ಗೋಲ್ ರೀಚ್ ಆಗ್ಬೇಕಾದ್ರೆ ಅದಕ್ಕೆ ಸಣ್ಣ ಸಣ್ಣ ಆಬ್ಜೆಕ್ಟಿವ್ಸ್ ಗಳನ್ನ ಫಿಕ್ಸ್ ಮಾಡಬೇಕು. ಆ ಸಣ್ಣ ಸಣ್ಣ ಆಬ್ಜೆಕ್ಟಿವ್ಸ್ ಗಳೆಲ್ಲ ಅಚೀವ್ ಆದ ನಂತರ ಗೋಲ್ ಆಗುತ್ತೆ. ಅಂದ್ರೆ ಟು ಅಚೀವ್ ದ ಗೋಲ್ ಆಫ್ ಜಾಯ್ನಿಂಗ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಹಮದಾಬಾದ್, ದಟ್ ನೀಡ್ಸ್ ಆಬ್ಜೆಕ್ಟಿವ್ಸ್. ನೀವು ಅದನ್ನ ಅಲ್ಲಿ ಹೋಗುದು ಹೇಗೆ ಹೋಗ್ಬೋದು? ಈಗ ನಮ್ಗೆ ಎಲ್ರಿಗೂ ನನ್ಗೆ ಆಸೆ ಇದೆ, ನನ್ ಗೋಲ್ ಇದೆ, ಗುರಿ ಇದೆ ಅಂತ ಹೇಳ್ತಿದ್ರೆ IIM ಅಹಮದಾಬಾದ್ ಹೋಗಿ ಸೇರ್ಲಿಕ್ಕೆ ಆಗತ್ತಾ, ಅಲ್ಲಿ ಸೀಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ದೆನ್ ಯು ಶುಡ್ ನೋಟ್ ದಟ್ ವಾಟ್ ಆರ್ ಆಲ್ ದಿ ಪ್ರಿಪರೇಷನ್ ಯು ಹ್ಯಾಸ್ ಟು ಡೂ. ಯು ನೀಡ್ ಟು ಬಿ ಅಕಾಡೆಮಿಕಲಿ ಎನ್ಹಾನ್ಸ್ ಯುವರ್ ಕಾಂಪಿಟೆನ್ಸೀಸ್, ರೈಟ್? ಸೊ ವಾಟ್ ಯು ಸಪೋಸ್ ಟು ಡೂ? ರೀಡಿಂಗ್. ಯು ಹ್ಯಾವ್ ಟು ಮೇಕ್ ಎ ಫೋಕಸ್ಡ್ ಸ್ಟಡಿ, ರೈಟ್? ಸೊ ಫೋಕಸ್ಡ್ ಸ್ಟಡಿಯನ್ನು ಹೇಗೆ ಮಾಡ್ಬೋದು? I have to study for 3 hours every day for the next 3 years. ನೆಕ್ಸ್ಟ್ 3 years ನಿಮ್ಮ ಡಿಗ್ರಿ ಏನಿದೆ ಅಥವಾ ಗ್ರಾಜುಯೇಷನ್ ಏನಿದೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಯು ಕ್ಯಾನ್ ಅಚೀವ್ ಯುವರ್ ಗೋಲ್. ಸೊ ಆ 3 years 3 hours ಎವ್ರಿ ಡೇ ಮಾಡ್ತಿರಲ್ವಾ, ಅಥವಾ ಎವ್ರಿ ಡೇ ವಾಟ್ ಯು ಟಾಸ್ಕ್, ಅದನ್ನ ನಾವು ಸಣ್ಣ ಸಣ್ಣ ಆಬ್ಜೆಕ್ಟಿವ್ಸ್ ಅಂತ ಕರೀಬಹುದು. ಅಂಡ್ ದ ಪ್ರಿಪರೇಷನ್ಸ್ ವಾಟ್ ಯು ಡೂ, you are going to study well, you are going to increase your communication skill, you are going to increase your
presentation skill. You're going to increase your ಅದರ್ ಪ್ರೊಫಿಷಿಯನ್ಸೀಸ್, ಅದರ್ ಟೆಕ್ನಿಕಲ್ ಸ್ಕಿಲ್ಸ್, ಇದೆಲ್ಲವನ್ನ ನಾವೇನಂತ ಹೇಳಿದ್ರೆ ಈಗ ಇನ್ಕ್ರೀಸಿಂಗ್ ದ ಕಮ್ಯುನಿಕೇಶನ್ ಸ್ಕಿಲ್ ಅನ್ನುವಂಥದ್ದು ಒಂದು ಆಬ್ಜೆಕ್ಟಿವ್, ಅಂಡ್ ಇನ್ಕ್ರೀಸಿಂಗ್ ದ ಅದರ್ ಸ್ಕಿಲ್ಸ್ ರಿಲೇಟೆಡ್ ಟು ದ ಪರ್ಸನಾಲಿಟಿ ಅನ್ನೊಂದು ಆಬ್ಜೆಕ್ಟಿವ್, ಅದು ಇನ್ಕ್ರೀಸಿಂಗ್ ದ ಟೆಕ್ನಿಕಲ್ ಸ್ಕಿಲ್ಸ್ ಅನ್ನೋದೊಂದು ಆಬ್ಜೆಕ್ಟಿವ್. ಸೊ ಇದೆಲ್ಲ ಆಬ್ಜೆಕ್ಟಿವ್ ನೀವು ಅಚೀವ್ ಮಾಡ್ತಾ ಹೋದಾಗ you'll be a package of personality. So then you can satisfy the expectation of entry level expectation of I am Ahmedabad. So this is how it works. So getting into the Ahmedabad ಅನ್ನುವಂಥದ್ದು ಗೋಲ್ ಅಂತ ಕನ್ಸಿಡರ್ ಮಾಡಿದ್ರು, and then that you're planning for that, and what the task you do to get into that is considered to be are the objectives you do, right? So this is another simple example I have taken to make understand the concept. And now difference between goals and objectives. Basis, goals and objectives. When you're going to classify this, goals and objectives, when you're going to differentiate goals and objectives based on these bases, first, the very basic distinction between the goals and objectives. ಪ್ರಥಮವಾಗಿ ನಾವು ಗೋಲ್ಸ್ ಮತ್ತು ಆಬ್ಜೆಕ್ಟಿವ್ಸ್ ಅನ್ನು ಡಿಫರೆನ್ಸ್ ಅನ್ನು ನೋಡುವಾಗ ಆ ಮೀನಿಂಗ್ ಅಲ್ಲಿ ನಮಗೆ ಡಿಫರೆನ್ಸ್ ಕಾಣ್ತದೆ. ವಾಟ್ ಅನ್ ಆರ್ಗನೈಸೇಷನ್ ವಿಶಸ್ ಟು ಅಕಂಪ್ಲಿಷ್ ಇನ್ ಫ್ಯೂಚರ್ ಅನ್ನುವಂಥದ್ದು ಗೋಲ್. ಏನ್ ಮಾಡ್ಬೇಕು ಫ್ಯೂಚರ್ಲಿ, ಏನು ಅಚೀವ್ ಮಾಡ್ಬೇಕು ಅನ್ನುವಂಥದ್ದು ಒಂದು ಆರ್ಗನೈಸೇಷನ್ಸ್ ಇರುತ್ತೆ, ಅದನ್ನ ನಾವು ಗೋಲ್ ಅಂತ ಕರೀಬಹುದು. ಅಂಡ್ ಆಬ್ಜೆಕ್ಟಿವ್ಸ್ ಮೀನ್ಸ್ ಸ್ಪೆಸಿಫಿಕಲಿ ಸ್ಟೇಟಿಂಗ್ ಹೌ ದ ಗೋಲ್ಸ್ ಶುಡ್ ಬಿ ಅಚೀವ್ಡ್. ಅದು ಹೇಗಾಗಬೇಕು, ಓಕೆ ಯು ಹ್ಯಾವ್ ಎ ಗೋಲ್, ಬಟ್ ಹೌ ಯು ಗೋಯಿಂಗ್ ಟು ಅಚೀವ್ ದ್ಯಾಟ್ ಅನ್ನೋದು ಅದಕ್ಕೆ ಬೇಕಾದಂತ ಪ್ರೋಸೆಸ್ ಆಗ್ಬೇಕಲ್ಲ, ಅದು ಕೆಲಸ ಕಾರ್ಯಗಳೇನಾಗಬೇಕು, ಅದನ್ನ ನಾವು ಆಬ್ಜೆಕ್ಟಿವ್ಸ್ ಅಂತ ಕರೀಬೋದು. ಸಣ್ಣ ಸಣ್ಣ ಸ್ಟೆಪ್ ಅನ್ನು, ಟಾರ್ಗೆಟ್ ಅನ್ನು ಹಾಕೊಂಡು ಆ ಗುರಿಯ ಕಡೆಗೆ ಹೋಗುವಂಥದ್ದು. ಅಂಡ್ ದೆನ್ ಸೆಕೆಂಡ್ ಬೇಸಿಸ್, ನೀವು ರೆಪ್ರೆಸೆಂಟ್ಸ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಗೋಲ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಆಬ್ಜೆಕ್ಟಿವ್ಸ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ನೋಡಿದಾಗ ದ ಗೋಲ್ ರೆಪ್ರೆಸೆಂಟ್ ದ ಎಂಡ್ ಅಂಡ್ ಆಬ್ಜೆಕ್ಟಿವ್ ರೆಪ್ರೆಸೆಂಟ್ ದ ಮೀನ್ಸ್. ಗೋಲ್ ಏನಂತ ಹೇಳಿದ್ರೆ ದಟ್ ಗುರಿ, ಅದು ಎಟ್ ದ ಎಂಡ್ ಆ ಕಾರ್ನರ್. ಸೇ ಫಾರ್ ಎಕ್ಸಾಂಪಲ್ ಇದನ್ನ ಅಚೀವ್ ಆಗಬೇಕು, ಈ ಪರ್ಟಿಕ್ಯುಲರ್ ಯಾವುದೊಂದು ನಿಮ್ಮ ಸೇ ಫಾರ್ ಎಕ್ಸಾಂಪಲ್ ನಾ ಫುಟ್ಬಾಲ್ ಎಕ್ಸಾಂಪಲ್ ಕೊಟ್ಟೆ, ಅಲ್ಲಿ ಗೋಲ್ ಪೋಸ್ಟ್ ಹೋಗುವಂತ ಗೋಲ್ ಆಯ್ತು, ಇನ್ನೇನು ಗೋಲ್ ಆಯ್ತು ಅನ್ನುವಂಥದ್ದು ಅದು ಅಲ್ಲಿ ನಿಮ್ಮ ಗೋಲ್ ಮಾತಾಡುತ್ತೆ, ಅಥವಾ ಅಲ್ಲಿ ಗೋಲ್ಗೆ ಸಂಬಂಧಪಟ್ಟಾಗೆ ಆಸ್ಪೆಕ್ಟ್ ಇರುವಂಥದ್ದು. ಅದೇ ರೆಪ್ರೆಸೆಂಟ್ ದ ಮೀನ್ಸ್ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ ಆ ಗೋಲ್ ಪೋಸ್ಟ್ ಒಳಗೆ ಬಾಲ್ ಹೋಗ್ಬೇಕಾದ್ರೆ ಅದಕ್ಕೆ ಏನೆಲ್ಲ ಕೆಲಸಗಳಾಗಿರುತ್ತೆ ಅದೆಲ್ಲವೂ ಕೂಡ ಆಬ್ಜೆಕ್ಟಿವ್ನ ಭಾಗ ಆಗಿರುತ್ತೆ. ಅದನ್ನೆಲ್ಲವನ್ನ ರೆಪ್ರೆಸೆಂಟ್ ಮಾಡೋದು ಆಬ್ಜೆಕ್ಟಿವ್. ಅದೆಲ್ಲವೂ ಆಬ್ಜೆಕ್ಟಿವ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದೇ ಅಲ್ಲಿ ಗೋಲ್ ಆಗುವಂಥದ್ದು ಇದೆಯಲ್ಲ, ಅದು ಎಂಡ್ ರಿಸಲ್ಟ್ ಅಷ್ಟೇ. ಅದಕ್ಕಿಂತ ಹಿಂದೆ ಆಗುವಂತ ಕೆಲಸಗಳು ಆಬ್ಜೆಕ್ಟಿವ್ಗಳಾಗಿರುತ್ತೆ, ಬಟ್ ಅಲ್ಲಿ ಗೋಲ್ ಆಗುವಂಥದ್ದು ಇಸ್ ಅದರ ರಿಸಲ್ಟ್ ಆಫ್ ದಿ ಆಬ್ಜೆಕ್ಟಿವ್ಸ್ ಯು ಹ್ಯಾವ್ ಸೆಟ್ ಅಂಡ್ ಅಚೀವ್ಡ್. ನೆಕ್ಸ್ಟ್ ಈಸ್ ಅಬೌಟ್ ದ ಟೈಮ್ ಫ್ರೇಮ್. ನಾರ್ಮಲಿ ಗೋಲ್ ಈಸ್ ಆಫ್ ಲಾಂಗ್ ಟರ್ಮ್ ಓರಿಯೆಂಟೇಷನ್, ಅಂದ್ರೆ ಅದು ದೊಡ್ಡ ವ್ಯಾಪ್ತಿ ಜಾಸ್ತಿ ಅದರದ್ದು. ಸೊ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ 5 years or 10 years ಆ ರೀತಿ ಗೋಲ್ ಇರುತ್ತೆ. ಜಾಯ್ನಿಂಗ್ IIM Ahmedabad is not an immediate goal, 1-2 months ಅಲ್ಲಿ ಆಗುವಂಥದ್ದಲ್ಲ. ಇಟ್ಸ್ ಎ 3 years goal ಅಂತ ಕರಿಬಹುದು. But every semester, every internal, every exam, you are going to perform better and you are going to study better. So that is why we consider it is a short-term orientation, right? ಈಗ earlier ನಾವು ಗೋಲ್ಸ್ ಡಿಸ್ಕಸ್ ಮಾಡುವಾಗ you want to become a rank holder ಅಂತ ಬಂದಾಗ ಅಲ್ಲಿ ಈಚ್ ಸೆಮಿಸ್ಟರ್ ನಿಮ್ಮ ಪರ್ಫಾರ್ಮೆನ್ಸ್ ಇದೆ ಅಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಆ ಈಚ್ ಸೆಮಿಸ್ಟರ್ನ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಶಾರ್ಟ್ ಡ್ಯೂರೇಷನ್, ಎವ್ರಿ ಸೆಮಿಸ್ಟರ್, ರೈಟ್? ಅದೇ 6 ಸೆಮಿಸ್ಟರ್ ಇರುತ್ತೆ. ಅದೇ ನೀವು ರ್ಯಾಂಕ್ ತಗೊಳ್ಳುವಂಥದ್ದು ಅದು ಇಟ್ಸ್ ಎ ಲಾಂಗ್ ಟರ್ಮ್, ರೈಟ್? 3 years ನ ಪ್ರಾಜೆಕ್ಟ್ ಅದು. ಅದೇ ಎವ್ರಿ ಸೆಮಿಸ್ಟರ್ಗೆ ನೀವು ಸಣ್ಣ ಸಣ್ಣ ಪ್ಲಾನ್ ಮತ್ತೆ ಎಕ್ಸಿಕ್ಯೂಷನ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು 6 ಆಬ್ಜೆಕ್ಟಿವ್ಸ್ ಅಂತ ಕರಿಬಹುದು. 6 ಸೆಮಿಸ್ಟರ್ನ ಏನಾದರೂ ನೀವು ಡಿಫ್ರೆಂಟ್ ಪ್ಲಾನ್ ಅಂಡ್ ಎಕ್ಸಿಕ್ಯೂಷನ್ ಮಾಡ್ತೀರಂತ ಆದರೆ ಟು ಗೆಟ್ ದ ಹೈ ಮಾರ್ಕ್ಸ್. ನಾವು ರಿಗಾರ್ಡಿಂಗ್ ಸ್ಪೆಸಿಫಿಸಿಟಿ, ಇನ್ ಕೇಸ್ ಆಫ್ ಗೋಲ್ಸ್ ಆರ್ ಜನರಲ್ ಇಂಟೆನ್ಷನ್ಸ್. ಅದು ಇನ್ ಜನರಲ್ ಆಗಿ ಐ ವಾಂಟ್ ಟು ರ್ಯಾಂಕ್, ಐ ವಾಂಟ್ ಟು ಗೆಟ್ ಎ ಯೂನಿವರ್ಸಿಟಿ ರ್ಯಾಂಕ್ ಅಂತ ಹೇಳುವಂಥದ್ದು. ವೆರಸ್ ಆಬ್ಜೆಕ್ಟಿವ್ಸ್ ಯು ಕನಾಟ್ ಬಿ ಜನರಲ್, ಬಟ್ ಆ ರ್ಯಾಂಕ್ ಬೇಕಾಗಿ ಏನೆಲ್ಲ ಕೆಲಸ ಮಾಡ್ಬೇಕು, ವಾಟ್ ಯು ಸಪೋಸ್ ಟು ಡೂ ಅನ್ನುವಂಥದ್ದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದಟ್ ಈಸ್ ವೈ ವಿ ಸೇ ದಟ್ ಗೋಲ್ಸ್ ಇನ್ ಜನರಲ್ ನೀವು ಒಂದು ಸ್ಟೇಟ್ಮೆಂಟ್ ಮಾಡುವಂಥದ್ದು, ಅದು ಅಲ್ಲಿ ಸ್ಪೆಸಿಫಿಕ್ ಆಗಿ ಇರೋದಿಲ್ಲ ಅದು. ಬಟ್ ವೆರಸ್ ಇನ್ ಕೇಸ್ ಆಫ್ ಆಬ್ಜೆಕ್ಟಿವ್ಸ್ ಅಲ್ಲಿ ಆ ಟಾಸ್ಕ್ ಸ್ಪೆಸಿಫಿಕ್ನೆಸ್ ಜಾಸ್ತಿ ಇರುತ್ತೆ. ಎಸ್, ಟು ರ್ಯಾಂಕ್, ಟು ಗೆಟ್ ದ ರ್ಯಾಂಕ್, ವಾಟ್ ಐ ಸಪೋಸ್ ಟು ಡೂ ಅನ್ನುವಂಥದ್ದು, ಆ ಟಾಸ್ಕ್ಗಳು ಏನೋ ಆಬ್ಜೆಕ್ಟಿವ್ಸ್ ಅಲ್ಲಿ ಇರುತ್ತೆ. ಅಂಡ್ ಫೋಕಸ್, based on the focus, if you're going to discuss the goals, differentiate the goals and objectives, the goal is externally focused. Say for example, getting the rank
ಅದು ನೇರವಾಗಿ ನಿಮ್ಮ ಕೈಯಲ್ಲಿಲ್ಲ, ರೈಟ್? ಯು ಹ್ಯಾವ್ ದ ಆಬ್ಜೆಕ್ಟಿವ್ ಬಟ್ ಯು ಡೂ ಆಲ್ ದ ಟಾಸ್ಕ್ ಫಾರ್ ದಟ್. ಬಟ್ ಆ ಟಾಸ್ಕ್ ಅನ್ನುವಂಥದ್ದು ನಿಮ್ಮ ಕೈಯಲ್ಲಿದೆ. ಸೊ ವಿ ಕ್ಯಾನ್ ಸೇ ದಟ್ ಆಬ್ಜೆಕ್ಟಿವ್ಸ್ ಅದಕ್ಕೆ ಏನು ಕೆಲಸಗಳನ್ನ ಮಾಡ್ತೀರಿ ಅದು ನಿಮ್ಮ ಕೈಯಲ್ಲಿದೆ. ಸೊ ಇಟ್ ಈಸ್ ಇಂಟರ್ನಲಿ ಫೋಕಸ್ಡ್. ಅದೇ ಎಕ್ಸ್ಟರ್ನಲಿ ಫೋಕಸ್ ಅಂದ್ರೆ ಗೆಟಿಂಗ್ ಎ ರ್ಯಾಂಕ್, ಇಟ್ ಡಿಪೆಂಡ್ಸ್ ಇಫ್ ದರ್ ಇಸ್ ಅದರ್ ಪರ್ಫಾರ್ಮ್, ಅಥವಾ ಅದು ಇಟ್ ಡಿಪೆಂಡ್ಸ್ ಆನ್ ದಿ ಕಾಂಪಿಟೇಷನ್ ಇನ್ ದ ಯೂನಿವರ್ಸಿಟಿ ಲೆವೆಲ್. ಸೊ ಗೋಲ್ ಅನ್ನುವಂಥದ್ದು ಎಕ್ಸ್ಟರ್ನಲಿ ಫೋಕಸ್ಡ್ ಆಗಿರುತ್ತೆ, ಇನ್ ಕೇಸ್ ಆಫ್ ಆಬ್ಜೆಕ್ಟಿವ್ಸ್ ಇಟ್ ಈಸ್ ಇಂಟರ್ನಲಿ ಫೋಕಸ್ಡ್. ನೆಕ್ಸ್ಟ್ ಈಸ್ ರಿಗಾರ್ಡಿಂಗ್ ದ ಎಕ್ಸ್ಪ್ರೆಷನ್. ಗೋಲ್ ಇಸ್ ಬೇಸ್ಡ್ ಆನ್ ದ ಐಡಿಯಾ ಅಂಡ್ ಆಬ್ಜೆಕ್ಟಿವ್ಸ್ ಆರ್ ಬೇಸ್ಡ್ ಆನ್ ದ ಫ್ಯಾಕ್ಟ್. ಅಲ್ಲಿ ಗೋಲ್ ಅನ್ನುವಂಥದ್ದು ಯಾವುದೋ ನಿಮ್ಮ ಐಡಿಯಾದಿಂದ ಇನ್ಸ್ಪೈರ್ ಆಗಿ ಯು ಆರ್ ಗೋಯಿಂಗ್ ಟು ಫಿಕ್ಸ್, ವೆರಸ್ ಆಬ್ಜೆಕ್ಟಿವ್ಸ್ ಆರ್ ಫ್ಯಾಕ್ಟ್. ಅಲ್ಲಿ ಫ್ಯಾಕ್ಟ್ ಇರುತ್ತೆ, ಏನಾಯ್ತು, ಏನ್ ಮಾಡಬೇಕು, ಹೇಗೆ, ವಾಟ್ ಈಸ್ ದ task and how it should be achieved. That is why I call it is idea based and fact based. Hierarchy: goal precedes and objective succeed. First ಗೆ ಗೋಲ್ ಇರುತ್ತೆ, ಅದ್ರ ಮೇಲೆ ಆಬ್ಜೆಕ್ಟಿವ್ಸ್ ಫ್ರೇಮ್ ಆಗುತ್ತೆ. ಬಿಕಾಸ್ ಗೋಲ್ ಅನ್ನ ಅಚೀವ್ ಮಾಡಬೇಕಾದ್ರೆ ಅದಕ್ಕೆ ಸಣ್ಣ ಸಣ್ಣ ಗುರಿಗಳನ್ನ, ದಟ್ ಇಸ್ ವೈ ವಿ ಸೇ ದಟ್ ಆಬ್ಜೆಕ್ಟಿವ್ಸ್ ಆರ್ ದಿ ಸಬ್ ಗೋಲ್ಸ್ ಅಂತ ನಾವು ಹೇಳ್ತೇವೆ. ಅದು ಫಸ್ಟ್ ಗೆ ಗೋಲ್ ಇರುತ್ತೆ, ಆ ಗೋಲ್ ಅನ್ನು ಅಚೀವ್ ಮಾಡಿಕೊಳ್ಳಿಕ್ಕೆ ನಾವು ಆಬ್ಜೆಕ್ಟಿವ್ಸ್ ಅನ್ನ ಫ್ರೇಮ್ ಮಾಡ್ತೇವೆ. Then materiality, based on the materiality, goal is abstract in nature and objectives are concrete in nature. Goal ನಿಮಗೆ ಇಟ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಯು ಆರ್ ನಾಟ್ ಗೋಯಿಂಗ್ ಟು ತುಂಬಾ ವಿಸ್ತಾರವಾಗಿ ಇದ್ರೂ ಕೂಡ ಅದೊಂದು ಅಬ್ಸ್ಟ್ರಾಕ್ಟ್ ಫಾರ್ಮ್, ಸಂಕ್ಷಿಪ್ತ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ಅದೇ ಇನ್ ಕೇಸ್ ಆಫ್ ಆಬ್ಜೆಕ್ಟಿವ್ಸ್ ಇಟ್ ಇಸ್ ಕಾಂಕ್ರೀಟ್, ಸ್ಪೆಸಿಫಿಕ್ ಟಾಸ್ಕ್ಗಳನ್ನು ಮೆನ್ಷನ್ ಮಾಡುತ್ತೆ. ಅದು ಆ ಪರ್ಟಿಕ್ಯುಲರ್ ಏನು ನೀವು ಅಬ್ಸ್ಟ್ರಾಕ್ಟ್ ಫಾರ್ಮ್ ಅಲ್ಲಿ ಏನ್ ಜನರಲ್ ಹೇಳಿ ಬಿಡ್ತೀರಿ, ಈ ರೀತಿ ಗುರಿ ಇದೆ, ನನ್ಗೆ ಇದಾಗಬೇಕು ಅನ್ನೋಂಥದ್ದು, ಈ ರೀತಿ ನಾನು ಅಚೀವ್ ಮಾಡ್ಬೇಕು, ಅದಕ್ಕೆ ಬೇಕಾದಂತ ಕೆಲಸ ಕಾರ್ಯಗಳ ಬಗ್ಗೆ ಆಬ್ಜೆಕ್ಟಿವ್ ಮಾತಾಡುತ್ತೆ ಕಾಂಕ್ರೀಟ್ ಆಗಿ, ಅಂದ್ರೆ ಅದು ಅಕ್ಯುರೇಟ್ ಆಗಿ ಹೇಳುತ್ತೆ, ದಿಸ್ ಹ್ಯಾಸ್ ಟು ಬಿ ಡನ್ ಅಂತ ಹೇಳಿ. ಸೊ ದಟ್ ಈಸ್ ವೈ ಬೇಸ್ಡ್ ಆನ್ ದ ಮೆಟೀರಿಯಲ್ ವಿ ಸೇ ದಟ್ ದ ಗೋಲ್ಸ್ ಆರ್ ಅಬ್ಸ್ಟ್ರಾಕ್ಟ್ ಇನ್ ನೇಚರ್ ಅಂಡ್ ಆಬ್ಜೆಕ್ಟಿವ್ಸ್ ಆರ್ ಕಾಂಕ್ರೀಟ್ ಇನ್ ನೇಚರ್. ಇನ್ ಕೇಸ್ ಆಫ್ ಫಾರ್ಮ್, ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಮೋಸ್ಟ್ ಆಫ್ ದ ಟೈಮ್ ಇದು ಇಟ್ ಡಿಪೆಂಡ್ಸ್ ನಾರ್ಮಲಿ. So that we can say goals may be intangible. ಕೆಲವು ಸಲ ನಿಮ್ಗೆ ಯು ವಾಂಟ್ ಟು ಬಿಕಮ್ ಎ ಸಕ್ಸಸ್ಫುಲ್, ಈ ಯಾವುದೊಂದು ಫೀಲ್ಡ್ ಅಲ್ಲಿ, ಬಿಸ್ನೆಸ್ ಫೀಲ್ಡ್ ಅಲ್ಲಿ ಯುವರ್ ಕಂಪನಿ ವಾಂಟ್ ಟು ಬಿಕಮ್ ಎ ವೆರಿ ಪಾಪ್ಯುಲರ್ ಅಂಡ್ ವೆರಿ ಸಕ್ಸಸ್ಫುಲ್, ಬಟ್ ಯು ಡೋಂಟ್ ಹ್ಯಾವ್ ಮಚ್ ಕ್ಲಾರಿಟಿ ಅಬೌಟ್ ದಟ್. ನಿಮ್ಗೆ ಅದರ ಸಂಪೂರ್ಣ ಚಿತ್ರಣ ಇಲ್ಲ, ಪಿಕ್ಚರ್ ಇಲ್ಲ, ಬಟ್ ಯು ವಾಂಟ್ ಟು ಬಿ ಎ ಸುಪೀರಿಯರ್ ಕಂಪನಿ. ಸೊ ಆ ರೀತಿ ಇಂಟ್ಯಾಂಜಿಬಲ್ ಆದಂತ ಕೆಲವು ಸಲ ಇಟ್ ಕ್ವೈಟ್ ರಿಲೇಟೆಡ್ ಟು ಡ್ರೀಮ್ ಅಂತ ನಾವು ಹೇಳ್ಬೋದು. ಅಂದ್ರೆ ಎಕ್ಸಾಕ್ಟ್ಲಿ ಡ್ರೀಮ್ ಅಲ್ಲ, ಬಟ್ ಡ್ರೀಮ್ ನ ಫೀಚರ್ ಜಾಸ್ತಿ ಇರುವಂತದನ್ನು ಹೇಳ್ಬೋದು. Whereas in case of objectives ought to be tangible. ಅದು ಈ ಕೆಲಸ, ಆ ಡ್ರೀಮ್ ನ ಅಥವಾ ಆ ಗೋಲ್ ಅಚೀವ್ ಆಗ್ಬೇಕಾದ್ರೆ ಏನೆಲ್ಲ ಕೆಲಸ ಆಗ್ಬೇಕು ಅದನ್ನ ತುಂಬಾ ಟ್ಯಾಂಜಿಬಲ್ ಆಗಿ ಹೇಳ್ಬೇಕು. ಎಸ್, ಇಷ್ಟು ಸೇಲ್ಸ್ ಜಾಸ್ತಿ ಆಗಬೇಕು, ಇಷ್ಟು ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಇಷ್ಟು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಜಾಸ್ತಿ ಆಗಬೇಕು, ನಮ್ಮ ಎಂಪ್ಲಾಯಿಯ ಎಫಿಷಿಯನ್ಸಿಗಳು ಜಾಸ್ತಿ ಆಗಬೇಕು, ನಾವು ಹೊಸ ಹೊಸ ಇನ್ನೋವೇಷನ್ಸ್ ಗಳನ್ನ ಮಾಡಬೇಕು. ನೋಡಿ, ಇದೆಲ್ಲವೂ ಕೂಡ ಮೆಜರೇಬಲ್ ಅಂಡ್ ಕ್ವಾಂಟಿಫೈಯಬಲ್. ಸೊ ದಟ್ ಈಸ್ ವೈ ವಿ ಕನ್ಸಿಡರ್ ಇಟ್ ಈಸ್ ಟ್ಯಾಂಜಿಬಲ್. ಆಬ್ಜೆಕ್ಟಿವ್ಸ್ ಇಸ್ ಎ ಟ್ಯಾಂಜಿಬಲ್. And next one is the measurement. So normally goal ಅನ್ನುವಂಥದ್ದು ಕ್ವಾಲಿಟೇಟಿವ್ ಟರ್ಮ್ಸ್ ಅಂಡ್ ಮೆಜರ್ಮೆಂಟ್ ಇಸ್ ಕಂಪ್ಯಾರಿಟಿವ್ ಡಿಫಿಕಲ್ಟ್. ಅಲ್ಲಿ ನಿಮ್ಗೆ ಆ ಡ್ರೀಮ್ ಅಂಡ್ ಕಲ್ಪನೆಗಳು ಅಥವಾ ಕನಸುಗಳು ಆ ರೀತಿಗೆ ಸಂಬಂಧ ಜಾಸ್ತಿ ಇರುತ್ತೆ ಆ ಗೋಲ್ಸ್ ಅಲ್ಲಿ. ಸೊ ಯು ಹ್ಯಾವ್ ಇಟ್ಸ್ ಏರಿಯಾ ಆರ್ ಇಟ್ಸ್ ಕವರೇಜ್ ಇಸ್ ಬ್ರಾಡರ್. ಹಾಗಾಗಿ ನಿಮ್ಗೆ ಅದಕ್ಕೊಂದು ಮೆಜರ್ಮೆಂಟ್ ಮಾಡುವಂತ ರೂಪ ಕೊಡೋದು ತುಂಬಾ ಕಷ್ಟ. ಇನ್ ಕೇಸ್ ಆಫ್ ಗೋಲ್, ಇಫ್ ಯು cannot quantify and measure in a like quantitative terms. Whereas in case of objectives, of course, it is nothing but the task you are going to do to achieve that goal. So that in each task you are going to fix some target and you are going to have some evaluation. What has to be done and what happened. So you are going to have some scale of measurement under objective, but so that we call it as it is a quantitative and measurement is easy in case of objectives, but in goal is a quite abstract concept. That is why we say that it is qualitative and measurement is comparatively difficult. But in conclusory part I can say sometimes it looks those are all overlapping concepts, but technically those different. But ಇಲ್ಲಿ ಇಷ್ಟೇ ನೀವು ಅರ್ಥ ಮಾಡ್ಕೊಳ್ಳಿ, that is goals are broader than the objectives, and objective is nothing but the task you do to achieve the goals, right? So that it is better understood through this statement that the objectives are sub goals, right? Okay, goals ಅನ್ನ ಸಣ್ಣ ಮಟ್ಟದಲ್ಲಿ ಹೇಳೋದಾದ್ರೆ ಅದನ್ನ objectives ಅಂತ ನಾವು ಹೇಳ್ತೇವೆ. So this is what the conclusory part of this session. I thank you for watching.
And these are the reference. You can go through these different books, and that you can by that you can get the better clarity or understanding of the subject and concept. Thank you.